ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತೇಜುನಟ ಯೂಟ್ಯೂಬ್ ಚಾನಲ್. ಈ ಲಾಗ್ ಬಂದುಬಿಟ್ಟು ನಮ್ಮ ಪಾಪುಗೆ 2.5 ಮಂತ್ ವ್ಯಾಕ್ಸಿನೇಷನ್ ಲಾಗ್ ಆಗಿರುತ್ತೆ. ಈ ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಪೂಜೆ ಮಾಡೋಕ್ಕೆ ಹೂವು ಇಲ್ದಿದ್ದ ಕಾರಣ ಇವಾಗ ನಮ್ಮ ಯಜಮಾನ್ರು ಹೋಗಿ ತೊಗೊಬರ್ತಿದ್ದಾರೆ. ಹೋಗಿ ಕೆಳಗಡೆ ಹೋಗಿ ಇಸ್ಕೊಬಂದು ಪೂಜೆ ಮಾಡೋಣ ಬನ್ನಿ. ಈಗ ಹೋಗಿ ಬಂದಿದ್ದೀನಿ. ಈಗ ಪೂಜೆ ಮಾಡಬೇಕು. ಕವಿದಾ ಕಾಲುಗಿಲು ಕರಗಿ ಹೋದಾಕ್ಷಣ ಅವನ ಲೀಲೆಯರು ನೆನೆದು ರೋಮಾಂಚನ ಉತ್ತರ ಇಲ್ಲೇ ಇದೆ. ಇವಾಗ ಪಾಪುನ ಎಬ್ರಿಸಲ್ಲ, ಅವ್ನು ತೊಟ್ಲಲ್ಲಿ ಮಲಗಿದ್ದಾನೆ. ಎಬ್ರಿಸ್ಬಿಟ್ಟು ಇವಾಗ ಅವನಿಗೆ ರೆಡಿ ಮಾಡೋಣ ಬನ್ನಿ. ನಾನು ಎಬ್ರಿಸ್ತಿದ್ರೆ ಅವನು ಅಲ್ಲೇ ಸ್ಮೈಲ್ ಮಾಡ್ತಾ ಇದ್ದಾನೆ. ನಾನು ಎದುರಿಸ್ತಾ ಇದ್ರೂ ಅಲ್ಲೇ ಮೈ ಮುಟ್ಕೊಂಡು ಮಲ್ಕೊಂಡಿದ್ದ. ಆಮೇಲೆ ಅವನ್ನ ಕರ್ಕೊಬಂದೆ. ಪಾಪು ಹಾಕ್ತಿರೋ ಡ್ರೆಸ್ ಬಂದು ಇದು. ಈಗ ಎಷ್ಟು ನಮ್ಮ ಪಾಪು ಹೇಗೆ ಕಾಣಿಸ್ತಿದ್ದಾನೆ ಕಮೆಂಟ್ ಮಾಡಿಬಿಡಿ. ನಮ್ಮ ಪಾಪುಗೆ ಈ ಡ್ರೆಸ್ ಯಾವ ಥರ ಕಾಣಿಸ್ತಿದೆ ಅಂತ. ಪಾಪುನ ರೆಡಿ ಮಾಡಾಯಿತು. ಇವಾಗ ನಾನು ರೆಡಿ ಆಗಿದ್ದೀನಿ. ಇವಾಗ ನಮ್ಮ ಯಜಮಾನನ ಕಾಯ್ತಾ ಇದ್ದೀನಿ. ಅವ್ರು ಬಂದಿದ ತಕ್ಷಣ ಹೋಗೋಣ. ಹೋಗಿ ಕ್ಯಾಪ್ಚರ್ ಮಾಡ್ತೀನಿ. ಪಾಪು ಇಂಜೆಕ್ಷನ್ ತೊಗೊಂಡಾಗ ಏನು ರಿಯಾಕ್ಟ್ ಮಾಡ್ತಾನೆ ಅಂತ ಗೊತ್ತಿಲ್ಲ. ಹೋದ ಸಲ ಅಂತೂ ತುಂಬ ಪುಟ್ಟ ಪಾಪ 3 ಇಂಜೆಕ್ಷನ್ ಕೊಟ್ಟಿದ್ರು. ಈ ಸಲ ಎಷ್ಟು ಕೊಡ್ತಾರೆ ಅಂತ ಗೊತ್ತಿಲ್ಲ. ನೋಡೋಣ ಪಾಪು ಏನು ರಿಯಾಕ್ಟ್ ಮಾಡ್ತಾನೋ ಇಲ್ವೋ. ಪಾಪ ನೋವಾಗುತ್ತೆ ಅವನಿಗಂತೂ ತುಂಬ. ನೋಡೋಣ. ಈ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಆದರೆ ಬೈಕಲ್ಲಿ ಹೋಗುವಾಗ ವೀಡಿಯೋ ಮಾಡ್ಕೊತೀನಿ. ಇಲ್ಲ ಅಂದರೆ ನಾನು ವೀಡಿಯೋ ಮಾಡಲ್ಲ. ಈ ಲಾಗ್ನ ಇಲ್ಲ ಸ್ಟಾರ್ಟ್ ಮಾಡಿದೆ. ನಾನು ಆಸ್ಪತ್ರೆ ಇವಾಗ ಪಾಪು ರೆಡಿಯಾಗಿದ್ದಾನೆ. ಇವಾಗ ನಮ್ಮ ಯಜಮಾನ್ರು ಒಬ್ಬರು ಬರಬೇಕು. ಅವ್ರು ಬಂದಿದ ತಕ್ಷಣ ಹೋಗೋಣ. ಅವ್ನು ತುಂಬ ಖುಷಿಯಾಗಿದ್ದಾನೆ ಇವತ್ತು. ಇಷ್ಟು ದಿನ ಅಷ್ಟು ಆ್ಯಕ್ಟಿವಾಗಿ ಆಟ ಆಡ್ತಿಲ್ಲ. ಇವತ್ತೆಲ್ಲ ಚೆನ್ನಾಗಿ ಆಟ ಆಡ್ತಿದ್ದಾನೆ. ಅವ್ನಿಗೆ ಗೊತ್ತಿಲ್ಲ ನಾನು ವ್ಯಾಕ್ಸಿನೇಷನ್ ಮಾಡಿಸ್ತೀನಿ ಅಂತ ತುಂಬ ಅಳ್ತಾನೆ. ಯಾಕೆಂದರೆ ಇವಾಗ ನಾವು 1 ಇಂಜೆಕ್ಷನ್ ಕೊಡ್ಸ್ಕೊಳೋಕ್ಕೆ ಅಷ್ಟೊಂಥರ ಅಳ್ತೀವಿ. ಅಲ್ಲೇ ಅವ್ರ ಪಪ್ಪ ಬಂದು ಎತ್ಕೊಂಡು ಹೋಗ್ತಿದ್ದಾರೆ ನೋಡಿ. ಅವನ್ನ ಕೆಳಗಡೆ ಎತ್ಕೊಂಡು ಹೋಗ್ತಿದ್ರು. ಅಲ್ಲಿ ಕೆಳಗಡೆ ನನಗೆ ಕೊಟ್ಟಾಗ ನಾನು ಅವನ್ನ ಇಸ್ಕೊಂಡು ಬೈಕಲ್ಲಿ ಹೋಗ್ತೀವಿ. ನಾನು ನಮ್ಮ ಪಾಪುಗೆ ನಮ್ಮೂರಲ್ಲೇ ಗೌರ್ಮೆಂಟ್ ಆಸ್ಪತ್ರೆಯಲ್ಲೇ ನಾನು ಅವ್ನಿಗೆ ವ್ಯಾಕ್ಸಿನ್ ಮಾಡಿಸ್ತಾ ಇರೋದು. ಫಸ್ಟ್ 1.5 ಮಂತಲ್ಲೂ ಅಷ್ಟೇ ನಾನು ಗೌರ್ಮೆಂಟ್ ಆಸ್ಪತ್ರೆಯಲ್ಲೇ ನಾನು ಅವ್ನಿಗೆ ವ್ಯಾಕ್ಸಿನ್ ಮಾಡಿಸಿದ್ದು. ಇವಾಗಲೂ ಅಷ್ಟೇ 2.5 ಮಂತಲ್ಲೂ ಸಹ ನಾನು ಗೌರ್ಮೆಂಟ್ ಆಸ್ಪತ್ರೆನೇ ಚೂಸ್ ಮಾಡಿದೆ. ನನಗೆ ಅವ್ನಿಗೇನು ಅಷ್ಟು 1.5 ಮಂತಲ್ಲಿ ಅವ್ನಿಗೇನು ಜಾಸ್ತಿ ಪೇಯ್ನ್ ಬಂದಿರಲಿಲ್ಲ. 1 ಡೇ ಮಾತ್ರ ನೈಟಲ್ಲಿ ಸ್ವಲ್ಪ ಕಾಲೆತ್ತಕ್ಕಾಗ್ತಿರ್ಲಿಲ್ಲ. ಸೊ ಅದಕ್ಕೆ ಅವ್ನು ಅಳ್ತಿದ್ದ. ಅಷ್ಟು ಬಿಟ್ಟರೆ ಅವ್ನು ನೀಟಾಗೆ ಮಲ್ಕೊಂಡೆ. ಆ ಜ್ವರ ಏನೂ ಬಂದಿರಲಿಲ್ಲ. ಸ್ವಲ್ಪ ಲೈಟಾಗಿ ಬಂದಿತ್ತು. ಅದ್ರ ಮಾರನೇ ದಿವಸ ನಾನು ಅವ್ರು ಕೊಟ್ಟು ಟಾನಿಕ್ ಹಾಕಿದೆ. ಸೊ ಅವನಿಗೆ ಎಲ್ಲ ಕಮ್ಮಿ ಆಯಿತು. 1.5 ಮಂತಲ್ಲಿ ಅವನಿಗೆ 3 ಇಂಜೆಕ್ಷನ್ ಹಾಕಿದ್ರು. ಇವಾಗ 2.5 ಮಂತಲ್ಲಿ ಅವನಿಗೆ 1 ಇಂಜೆಕ್ಷನ್ ಹಾಕಿದ್ದು. ವಿಟಮಿನ್ D3 ಟಾನಿಕ್ನ ಹಾಕಿದ್ರು. ಅಲ್ಲೂ ಅಷ್ಟೇ ಹಾಕಿದ್ರು. ಅವನು ಅದು ಕುಡಿಯುವಾಗ ಸ್ವಲ್ಪ ಅಂದರೆ ಏನಾದರೂ ನಮ್ಮ ಮನೇಲಿ ಹಾಕೋ D3ಗೂ ಅಲ್ಲಿ ಹಾಕೋ D3ಗೂ ಅಲ್ಲಿ ಸಿರಿಂಜನಲ್ಲಿ ಹಾಕ್ತಾರೆ. ನಾವು ಮನೇಲಿ ಮಾಮೂಲಿ ಕೊಟ್ಟಿರ್ತಾರಲ್ಲ ಕ್ಯಾಪಲ್ಲಿ ಹಾಕ್ತೀವಿ. ಅದಕ್ಕೆ ಅದಾದಮೇಲೆ ಇಲ್ಲ 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 ನಾನು ಮತ್ತು ಅವರಪ್ಪ ಇಬ್ಬರು ಸಮಾಧಾನ ಮಾಡಿಸ್ಕೊಂಡು ಅಲ್ಲೇ ಆಸ್ಪತ್ರೆಯಲ್ಲೇ ಒಂದು ಅರ್ಧ ಗಂಟೆ ಕೂತ್ಬಿಟ್ಟು ಅವ್ನು ಫುಲ್ ಎಲ್ಲ ಹತ್ತಿದ್ದು ಕಮ್ಮಿಯಾಗಿ ಸ್ವಲ್ಪ ಅಲ್ಲೇ ಮಲ್ಕೊಂಡಾದ್ಮೇಲೆ ನಾನು ಅವನ್ನ ಮನೆಗೆ ಕರ್ಕೊಬಂದು ಮನೆಗೆ ಬಂದಿದ ತಕ್ಷಣ ಫಸ್ಟೇ ನಾವು ಐಸ್ ಕ್ಯೂಬ್ ತೊಗೊಂಬಿಟ್ಟು ಬಟ್ಟೆಗೆ ಸುತ್ಬಿಟ್ಟು ಕಾಲಿಗೆ ಕಟ್ಬಿಟ್ವಿ. ಆಮೇಲೆ ಕಟ್ಟಾದ್ಮೇಲೆ ನನಗೊಂದು ಪಾರ್ಸಲ್ ಇವತ್ತು ರಿಸೀವ್ ಆಯಿತು. ನಮ್ಮ ಪಾಪುಗೆ ಟಮ್ಮಿ ಟೈಮ್ಗೆ ಅಂತ ಹೇಳ್ಬಿಟ್ಟು ನಾನು ಇದನ್ನು ಬುಕ್ ಮಾಡಿದ್ದೆ. ಇದನ್ನು ಮಳೆ ಬರ್ತಿತ್ತಲ್ಲ, ಸೊ ಹಂಗಾಗಿ ಅವಣ್ಣನೇ ಮೇಲ್ಗಡೆ ತಂದುಕೊಟ್ರು. ಇಸ್ಕೊಂಡಾದ್ಮೇಲೆ ಓಪನ್ ಮಾಡ್ತಿದ್ದೆ. ನನಗೆ ಇದು ಹೆಂಗೆ ಗ್ಲೋ ಮಾಡೋದಂತ ಗೊತ್ತಾಗಲಿಲ್ಲ. ಆಮೇಲೆ ಗೊತ್ತಾಯಿತು ಹಿಂದೆಗಡೆ ಹೋಲ್ ಕೊಟ್ಟಿದ್ದಾರೆ ಅಂತ. ಆಮೇಲೆ ಅದಕ್ಕೆ ಹೋಗಿ ವಾಟರ್ ಫಿಲ್ ಮಾಡೋಣ ಅಂತ ಹೋಗಿ ವಾಟರ್ ಫಿಲ್ ಮಾಡ್ಕೊಬಂದೆ. ಫುಲ್ ಹೆವಿ ಭಾರ ಎತ್ತಕ್ಕಾಗ್ತಾಯಿಲ್ಲ ನನಗೆ. ಅಷ್ಟು ಇನ್ನೊಂದಕ್ಕೆ ತುಂಬಕ್ಕೂ ಕೆಪಾಸಿಟಿ ಇರಲಿಲ್ಲ. ಸೊ ಹಂಗಾಗಿ ಅವ್ರ ಅಪ್ಪ ಬರಲಿ ಅಂತ ಸ್ವಲ್ಪ ಒಂದಕ್ಕೆ ಮಾತ್ರ ವಾಟರ್ನ ಫಿಲ್ ಮಾಡಿ ಅದನ್ನು ನಿಮ್ಮ ಹತ್ರ ತೋರಿಸ್ತಿದ್ದೀನಿ ನೋಡಿ. ಅದರಲ್ಲೆಲ್ಲ ಫಿಶ್ ಎಲ್ಲ ಕೊಟ್ಟಿದ್ದಾರೆ ಅಂದರೆ ಪ್ಲಾಸ್ಟಿಕ್ ಫಿಶ್ಗಳೆಲ್ಲ ಕೊಟ್ಟಿದ್ದಾರೆ ಅವನಿಗೆ ಆಟ ಆಡಲಿ ಅಂತ. ಇದನ್ನು ನಾನು ಟಮ್ಮಿ ಟೈಮ್ಗೆ ಅಂತ ಬುಕ್ ಮಾಡ್ಕೊಂಡಿದ್ದೆ. ನೋಡಿ ಆ ಥರ ವಾಟರ್ ಫಿಲ್ ಮಾಡಿದಾಗ ಯಾವ ಥರ ಕಾಣಿಸ್ತಿದೆ ಅಂತ. ಬಟ್ ಅದು ಇನ್ನೊಂದು ಲೇಯರ್ ಫಿಲ್ ಮಾಡಬೇಕು. ನನಗೆ ಅಷ್ಟೊಂದು ಕೆಪಾಸಿಟಿ ಇರಲಿಲ್ಲ ಫಿಲ್ ಮಾಡೋ ಅಷ್ಟು. ಅದಕ್ಕೆ ನಮ್ಮ ಯಜಮಾನ್ರು ಬರಲಿ ಅಂತ ನಾನು ಬಿಟ್ಬಿಟ್ಟಿದ್ದೀನಿ. ನನ್ನ ಪಾಪುಗೆ ವ್ಯಾಕ್ಸಿನ್ ಮಾಡಿಸಿದ್ದೀನಲ್ಲ, ಸ್ವಲ್ಪ ಅವನಿಗೆ ಲೈಟಾಗೆ ಜ್ವರ ಬಂದಿದೆ. ಇನ್ನೂ ಅಂದರೆ ಜ್ವರ ಏನು ಅಷ್ಟು ಬಂದಿಲ್ಲ. ಪೇಯ್ನಿಗೆ ಅವನಿಗೆ ಕಾಲು ಎತ್ತಕ್ಕಾಗ್ತಿಲ್ಲ. ಇಷ್ಟು ದಿನ ಅವನು ಸ್ವಲ್ಪ ಕಾಲು ಎತ್ಕೊಂಡು ಸೈಕಲ್ ಹೊಡಿಯೋನಲ್ಲ. ಇವಾಗ ಸೈಕಲ್ ಹೊಡಿಯೋಕ್ಕಾಗ್ತಾಯಿಲ್ಲ ಅವನ ಕೈಲಿ. ಏಕೆಂದರೆ ಕಾಲು ಎತ್ತಿದ್ರೆ ಪೇಯ್ನ್ ಆಗುತ್ತೆ. ಇವತ್ತು ಅವ್ನಿಗೆ ಹಾಕಿದ್ದು 1 ಇಂಜೆಕ್ಷನ್. ಒಂದು ಸಲ 1.5 ಮಂತಿಗೆ 3 ಇಂಜೆಕ್ಷನ್ ಹಾಕಿದ್ರು. ಇವಾಗ 2.5 ಮಂತಿಗೆ 1 ಇಂಜೆಕ್ಷನ್ ಹಾಕಿದ್ದಾರೆ. ನೆಕ್ಸ್ಟು 3.5 ಮಂತಿಗೇನೋ 3 ಇಂಜೆಕ್ಷನ್ ಅಂತ ಹೇಳಿದ್ದಾರೆ. ಇನ್ನೂ 1 ತಿಂಗಳಿದೆ ಟೈಮ್ ಅವನಿಗೆ.
3.5 ಮಂತ್ ವ್ಯಾಕ್ಸಿನ್ ಮಾಡಿಸ್ಕೊಳ್ಳೋ ಅವಾಗ ಏನು ನೋಡೋಣ, ಅವಾಗ ಏನು ಮಾಡ್ತಾರೆ ರಿಯಾಕ್ಷನ್ ಅಂತ. ಇವಾಗ ಒಂದು ಸ್ವಲ್ಪ ಲೈಟಾಗಿ ಜ್ವರ ಬಂದಿದೆ, ಮಲ್ಕೊಂಡಿದ್ದಾನೆ. ಅವನಿಗೆ ಅಂತ ನಾನು ಇವತ್ತು ಒಂದು ಪ್ರಾಡಕ್ಟ್ ಬುಕ್ ಮಾಡಿದ್ನಲ್ಲ, ಇದು ಫುಲ್ಲು ವಾಟರ್ ತುಂಬಿಟ್ಟಿರೋದಕ್ಕೆ ಎತ್ತಕ್ಕೆ ಆಗ್ತಾಯಿಲ್ಲ. ಇದಕ್ಕೆ ನಾವೇನೇ ವಾಟರ್ ಫಿಲ್ ಮಾಡ್ಕೋಬೇಕು. ಫುಲ್ ವೆಯ್ಟ್ ಐತೆ. ಇದನ್ನ ಟಮ್ಮಿಗೆ ಅಂತ ನಾನು ಬುಕ್ ಮಾಡಿದ್ದೆ, ಚೆನ್ನಾಗಿ ಬಂದಿದೆ. ಬಟ್ ಇದು ನನಗೆ ಅಷ್ಟು ಇಲ್ಲಿ ಈ ಸೈಡು ವಾಟರ್ನ ಫಿಲ್ ಮಾಡಬೇಕು. ಇಲ್ಲೂ ಒಂದು ಕ್ಯಾಪ್ ಕೊಟ್ಟಿದ್ದಾರೆ, ಇಲ್ಲೂ ವಾಟರ್ನ ಫಿಲ್ ಮಾಡಬೇಕು. ನನಗೆ ಎತ್ತಕ್ಕೆ ಆಗ್ತಾಯಿಲ್ಲ. ಇಲ್ಲೂ ವಾಟರ್ನ ಫಿಲ್ ಮಾಡಬೇಕು. ಫಿಲ್ ಮಾಡಿಸ್ತೀನಿ ನಮ್ಮ ಯಜಮಾನ್ರು ಬಂದಾಗ. ನನಗಂತೂ ಇವಾಗ ಎತ್ತೆ ಇಷ್ಟು ತುಂಬಿಸಿರೋದಕ್ಕೆ ಎತ್ತಕ್ಕಾಗ್ತಾಯಿಲ್ಲ, ಫುಲ್ ವೆಯ್ಟ್ ಐತೆ. ಇದನ್ನ ಅವನಿಗೆ ಟಮ್ಮಿಗೆ ಅಂತ ಕೊಟ್ಟಿದ್ದೀನಿ. ಚೆನ್ನಾಗಿದೆ. ಇದಕ್ಕೆ ಫಿಶ್ ಎಲ್ಲ ಹಾಕಿದಾರಲ್ಲ, ಚೆನ್ನಾಗಿದೆ. ನೆಕ್ಸ್ಟ್ ಯಾವ್ದಾರ ಲಾಗಲ್ಲಿ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ನಾನು. ಅವನಿನ ಟೈಮ್ ಅವನಿಗೆ ಕೊಟ್ಟಿರೋದ್ರಲ್ಲಿ ಅವನು ಯಾವ ಥರ ರಿಯಾಕ್ಟ್ ಮಾಡ್ದ ಅಂತ. ಪಾಪ ಇವಾಗ ಅವ್ನಿಗೆ ಒಂದು 2 ಡೇಸ್ ಯಾವ ಟೈಮು ಕೊಡೋಲ್ಲ ನಾನು, ಯಾಕೆಂದರೆ ಅವನಿಗೆ ಎತ್ತಕ್ಕೆ ಆಗಬೇಕಲ್ಲ. ಅವನಿಗೆ ವ್ಯಾಕ್ಸಿನ್ ಹಾಕಿದಾರಲ್ಲ, ಸ್ವಲ್ಪ ಕಾಲು ನೋವು ಇದೆಯಲ್ಲ, ಸೊ ಅದಕ್ಕೆ ಇದನ್ನು ಎತ್ತಿಟ್ಟಿರೋಣ. ಇನ್ನು 2 ಡೇಸ್ ಆದಮೇಲೆ ಯೂಸ್ ಮಾಡ್ತೀನಿ ಇದನ್ನು ಅವನಿಗೆ. ಈ ಪ್ರಾಡಕ್ಟ್ ಲಿಂಕ್ ಬೇಕಿದ್ದರೆ ಕಮೆಂಟ್ ಮಾಡಿ, ನಾನು ನಿಮಗೆ DM ಮಾಡ್ತೀನಿ. ಈ ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಈ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.